ಕರ್ನಾಟಕ ರಾಜ್ಯದ ಧಾರವಾಡದಲ್ಲಿ ಒಬ್ಬರ ಅರವಿಂದ ಬೆಲ್ಲದ್ ಅಂತೇಳಿ ಭಾರತೀಯ ಜನತಾ ಪಕ್ಷದ ಒಬ್ಬರು ಶಾಸಕರದಾರ ನೋಡಿದಿರಿ. ಆ ಶಾಸಕರ ಒಂದು ಅಂಕಿ ಅಂಶದೊಂದಿಗೆ ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಾಕತೈತಿ ಅಂಥೇಳಿ ಬಿಡಿಸಿಯಾಗಿ ಎಳೆಯಾಗಿ ಸದನದಲ್ಲಿ ಹೇಳಿದ್ದು ಇವತ್ತು ನಾವು ಭಾಳ ಮೆಚ್ಚಲೇಬೇಕು. ಅಂಥ ಶಾಸಕನಿಗೆ ನಾವು ಇವತ್ತು ಶಕ್ತಿ ತುಂಬಬೇಕು. ಅವರೇ ಅರವಿಂದ ಬೆಲ್ಲದ್. ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದೇಶಕ್ಕೆ ಹೆಚ್ಚಿನ ವ್ಯಾಸಂಗ ಮಾಡುವ ಸಲುವಾಗಿ ಲಕ್ಷ ಗಂಟಲೆ ದುಡ್ಡು ಕೊಡ್ತೈತಿ ಸರ್ಕಾರ. ಇರುವ ಅನುದಾನ 210 ಕೋಟಿ ರೂಪಾಯಿ ಸಮಾಜ ಕಲ್ಯಾಣದಿಂದ ಹೋಗತೈತಿ. ಇದರಲ್ಲಿ ಕೇವಲ 20 ಕೋಟಿ ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ. ನಿಜಕ್ಕೂ ಬಹಳ ಇದು ಮರ್ಯಾದೆ ಮತ್ತು ನಾಚಿಕೆ ಬರುವ ವಿಷಯ. ನಮ್ಮ ಜನಪ್ರತಿನಿಧಿಗಳು ಕೇವಲ 20 ಕೋಟಿ ರೂಪಾಯಿ ತಗೋತಾರ, ಆದರೆ ದಕ್ಷಿಣ ಕರ್ನಾಟಕದವರು 180 ಕೋಟಿ ರೂಪಾಯಿ ತೆಗೆದುಕೊಂಡು ತಮ್ಮ ಉದ್ಯೋಗಪತಿ ಮಕ್ಕಳು IAS IPS ಮಕ್ಕಳು ಅವರೇನು ಬಡವರಲ್ಲ, ಶ್ರೀಮಂತರು, ಬಡತನ ರೇಖೆಗಿಂತ ಮುಂದೆ ಇದ್ದವರು 180 ಕೋಟಿ ರೂಪಾಯಿ ತೆಗೆದುಕೊಂಡು ಹೋಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾರ. ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಶಾಸಕರು ಮತ್ತು ಇಲ್ಲಿರುವಂಥ ಫಲಾನುಭವಿಗಳ ಕೂಗು ಕೇಳವರ್ಯಾರು? ಈ ಶಾಸಕರಿಗೆ ಒಂದು ಸ್ವಲ್ಪ ಆದರೂ ಮಾನ ಮರ್ಯಾದೆ ಬೇಕಲ್ರಿ. 210 ಕೋಟಿ ರೂಪಾಯಿ ಇರುವಂಥದ್ದು ಸಮಾಜ ಕಲ್ಯಾಣದ ಬಜೆಟ್. ನಮ್ಮ ಮಕ್ಕಳು ವಿದೇಶದಲ್ಲಿ ಶಿಕ್ಷಣ ಕಲಿಯಬೇಕು, ವಿದೇಶದಲ್ಲಿ ಒಳ್ಳೆಯ ಉನ್ನತ ವ್ಯಾಸಂಗ ಮಾಡಬೇಕು. ಅದರ ಸಲುವಾಗಿ ಸರ್ಕಾರ 20-25 ಲಕ್ಷ ರೂಪಾಯಿ ಅಲ್ಲಿಯೇ ಯೂನಿವರ್ಸಿಟಿಗೆ ಕೊಡ್ತೈತಿ ಉಚಿತ, ವಾಪಸ್ಸು ಕೊಡಲಾರ್ದಂಥ ದುಡ್ಡು. ಆದರೆ ಇದರಲ್ಲಿ ಪಾಲು 180 ಕೋಟಿ ರೂಪಾಯಿ ದಕ್ಷಿಣ ಕರ್ನಾಟಕದವ್ರು ತಗೋತಾರ. ಇಲ್ಲಿರುವಂಥ 96 ಶಾಸಕರೇನು ನಿದ್ದೆ ಮಾಡತ್ತೀರಿ, ಕುಂಭಕರ್ಣ ನಿದ್ದೆ ಹೊಂಟೇರಿ. ಇಲ್ಲಿರುವಂಥ ನಿರುದ್ಯೋಗಿ ಯುವಕರಿಗೆ ಹೋಗಿ ನೇರವಾಗಿ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಕಲಿಸುವ ಸಲುವಾಗಿ ಎಷ್ಟು ಶಾಸಕರು ಹೋಗಿ ಮಂತ್ರಿಗಳ ಮುಂದೆ ಒತ್ತಡ ಪ್ರಭಾವ ತಂದು ಅನುದಾನ ತಂದಿರಿ. ನಿಜಕ್ಕೂ ಉತ್ತರ ಕರ್ನಾಟಕ ಮತ್ತು ಇದು ಕಿತ್ತೂರು ಕರ್ನಾಟಕ ಹಾಳಾಗಲಿಕ್ಕೆ ಇಲ್ಲಿಯ 96 ಶಾಸಕರೇ ಕಾರಣ. ಅವರೇ ಜವಾಬ್ದಾರರು. ಇನ್ನು 2 ವರ್ಷ ಐತಿ, ಇವ್ರು ಇದೇ ರೀತಿ ಮುಂದುವರೆದ್ರೆ 28ಕ್ಕೆ ಇವ್ರದ್ದು ಠೇವಣಿ ನಷ್ಟ ಮಾಡ್ರಿ. ಈ ಅರವಿಂದ ಬೆಲ್ಲದಂಥ ಒಬ್ಬ ಶಾಸಕ ಎಷ್ಟೊಂದು ಕಾಳಜಿಯಿಂದ ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ ಅನ್ಯಾಯ ಆಗೈತಿ ಅಂತೇಳಿ ಸದನದಲ್ಲಿ ಎಳೆಯಾಗಿ ಅಂಕಿ ಅಂಶಗಳೊಂದಿಗೆ ಬಿಡುಗಡೆ ಮಾಡಿದ್ದು ಆ ದಾಖಲೆಯ ವಿಡಿಯೋಗಳನ್ನು ಮತ್ತೊಮ್ಮೆ ಆಗತನ್ನು ನೋಡ್ತೀರಿ. ಯಾಕಂದರೆ ಒಬ್ಬ ಶಾಸಕನಿಗೆ ಎಷ್ಟು ಶಕ್ತಿ ಐತಿ ಅನ್ನೋದು ಅರವಿಂದ ಬೆಲ್ಲದ ಹಂಗೆ ಪ್ರೇರಣೆ. ಎಲ್ಲ ಶಾಸಕರು ಒಕ್ಕೋರೋಲಿನಿಂದ ಎಲ್ಲ 96 ಶಾಸಕರು ಸ್ಪೀಕರ್ ಮುಂದೆ ಹೋಗಿ ಒಂದು ತಕರಾರನ್ನು ಮಾಡ್ತಿದ್ರಂದ್ರೆ ನಮ್ಮ ಮಕ್ಕಳು ವಿದೇಶಕ್ಕೆ ಹೋಗುತ್ತಿದ್ದು, ನಮ್ಮ ಮಕ್ಕಳು ಉನ್ನತ ವ್ಯಾಸಂಗ ಕಲಿತಿದ್ದು. ಆದರೆ ನೀವು ಶಾಸಕರಾಗಿ ಉಪಯೋಗ ಏನು? ಕೇವಲ ನೀವು ಅನುದಾನ ತರೋ ಸಲುವಾಗಿ ಓಡಾಡಕತ್ತೀರಿ. ಅನುದಾನ ತಂದು ಅದನ್ನು ಎಲ್ಲಿ ವಿನಿಯೋಗ ಮಾಡಾಕತ್ತೀರಿ ಅದು ನಿಮಗೆ ಗೊತ್ತಿಲ್ಲ. ನೋಡಿದರೆ ಮತ್ತು ನಿಮ್ಮ ಬ್ಯಾಂಡ್ಬಿಲ್ಗಳ ಅಭಿವೃದ್ಧಿ ಇದಕ್ಕೆ ಕೊಟ್ಟೆ ನಿಂತಿಷ್ಟು, ಇದಕ್ಕೆ ಕೊಟ್ಟೆ ನಿಂತಿಷ್ಟು, ಅಲ್ಲಿ ಕಾಮಗಿರಿನೇ ಇಲ್ಲ, ಜೀರೋ. ಇಂಥ ಅರವಿಂದ ಬೆಲ್ಲದ ಶಾಸಕನಂತ ಈ ಶಾಸಕನ ಹತ್ತಿರ ಹೋಗಿಬೇಕಾದ್ರೆ ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಶಾಸಕರ ಟ್ರೈನಿಂಗ್ ತಗೋರಿ. ಅರವಿಂದ ಬೆಲ್ಲದ ಇವತ್ತು ಗುಡುಗಿದ ನೋಡಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ, ಈ ಕಿತ್ತೂರು ಕರ್ನಾಟಕಕ್ಕೆ ಎಷ್ಟೊಂದು ಪ್ರಯೋಜನಕಾರಿಯಾಗಿ ಇದು ಗುಪ್ತ ವರದಿ ಬಹಿರಂಗಗೊಳಿಸಿದ್ದಾರೆ ಅರವಿಂದ ಬೆಲ್ಲದ ಮಾಡಿದ ಕಾರ್ಯಕ್ಕೆ ಇವತ್ತು ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ. ಸತ್ಯವಾಗಿ ಮಾತನಾಡುವಂಥ ಶಾಸಕರು ಅದಾರ್ರಿ, ಇವತ್ತು ಅಭಿವೃದ್ಧಿ ಮಾಡುವಂಥ ಶಾಸಕರು ಅದಾರ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ವ್ಯಾಸಂಗ ಮಾಡಬೇಕು, ಅವರು ವಿದೇಶದಲ್ಲಿ ಕಲಿಯಬೇಕು, ಅವರು ಉನ್ನತ ವ್ಯಾಸಂಗ ಮಾಡಿ ಪಾರಂಗತ ಆಗಬೇಕು, ಪಂಡಿತ ಆಗಬೇಕು ಅನ್ನೋದು ಅರವಿಂದ ಬೆಲ್ಲದಂಥ ಇಚ್ಛಾಶಕ್ತಿ ಉಳ್ಳಂಥ ಶಾಸಕನಿಗೆ ಇವತ್ತು ಸ್ಪೆಷಲ್ ಲೈಕ್ ಮಾಡಬೇಕು. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕದವರಿಗೆ ಕೇವಲ 20 ಕೋಟಿ ಭಿಕ್ಷೆ, 180 ಕೋಟಿ ಅವರು ತಗೋತಾರೆ. ಇದಂತರ ಅಂತಾದ್ರಿ ಮಾರಾರ, ಎಷ್ಟು ವಿಚಿತ್ರ ಅನಿಸೈತೆ ನೋಡ್ರಿ. ನಮ್ಮ ಶಾಸಕರು ಏನು ನಿದ್ದೆ ಮಾಡಾಕತ್ತಾರೋ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಾಗ ಎಷ್ಟು ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗೋ ಸಲುವಾಗಿ ತಯಾರಿ ಮಾಡಿರ್ತಾರೆ. ಆದರೆ ಅವರಿಗೆ ಅಲ್ಲಿ ವಿದೇಶಕ್ಕೆ ಹೋಗುವ ಸಲುವಾಗಿ 20-25 ಲಕ್ಷ ರೂಪಾಯಿ ಅಲ್ಲಿಯ ಯೂನಿವರ್ಸಿಟಿಯ ಫೀಸು ಮತ್ತು ಎಲ್ಲ ಇನ್ಕ್ಲೂಡಿಂಗ್ ಇರ್ತೈತಿ ಪ್ಯಾಕೇಜ. ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾರ. ಆದರೆ ಈಗ ಸಮಾಜ ಕಲ್ಯಾಣ ಇಲಾಖೆಯದಿಂದ ದುಡ್ಡು 180 ಕೋಟಿ ಅವರು ತಗೋತಾರೆ, ಕೇವಲ 20 ಕೋಟಿ ನಾವು ತಗೋತೀವಿ ಅಂದ್ರೆ ಇದು ನಿಜಕ್ಕೂ ತಲೆ ತಗ್ಗಿಸುವಂಥ ವಿಷಯ. ಅರವಿಂದ ಬೆಲ್ಲದ ಮಾತನಾಡಿದಂಥದ್ದು ನಿಜಕ್ಕೂ ಮೆಚ್ಚತಕ್ಕದ್ದು. ಇಂಥ ರಾಜಕಾರಣಿ
ಕಿತ್ತೂರು ಕರ್ನಾಟಕಕ್ಕೆ ಅತಿ ಅವಶ್ಯ ಇಂಥ ನಾಯಕರು ಮುಂದೆ ಬೆಳೀತಾರೆ. ಹಂಗಾದ್ರೆ ಅರವಿಂದ್ ಬೆಲ್ಲದ ಮಾತಾಡಿದ ವಿಡಿಯೋ ಹಾಕಲು ನೋಡ್ತೀರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ವಿದ್ಯಾರ್ಥಿಗಳೇ, ನೀವು ವಂಚಿತರಾಗಿದ್ದೀರಿ. ನಿಮ್ಮ ಶಾಸಕನೇನು ಹಿಡಿದು ಕೇಳಬೇಕು. ನಿಮ್ಮ ಶಾಸಕನ ಕಚೇರಿಗೆ ಹೋಗ್ರಿ, ಹೋಗಿ ಅಲ್ಲಿ ಕೇಳ್ರಿ. ನಾನು ಹೋಗಿದ್ನಿ ವಿದೇಶಕ್ಕೆ, ನನಗೆ ಯಾಕೆ ದುಡ್ಡು ಬಂದಿಲ್ಲ ಅಂತೇಳಿ. ಅಲ್ಲಿ ನೋಡ್ರೆ 180 ಕೋಟಿ ತಗೋತಾರೆ, ಇಲ್ಲಿ ನೋಡ್ರೆ 20 ಕೋಟಿ ನಮಗೆ ಅನ್ಸ್ತೀರಿ. ಏನು ಇದು ಅನ್ಯಾಯ? ನಮಗೆ ಆಗುತ್ತಿರುವ ಅನ್ಯಾಯಕ್ಕೆ ನ್ಯಾಯ ಕೊಡೋರು ಯಾರು? ಇಲ್ಲಿಯ ಮಹಾನ್ ಮಂತ್ರಿಗಳು ಅದಾರ ಉತ್ತರ ಕರ್ನಾಟಕದಾಗ, ಕಿತ್ತೂರು ಕರ್ನಾಟಕದಾಗ. ಆ ಮಂತ್ರಿಗಳು ಸಹಿತ ಇನ್ನು ಹೋಗಿ ಸಿದ್ದರಾಮಯ್ಯನ ಹತ್ತಿರ ದುಂಬಾಲ ಬಿದ್ದು ಇನ್ನು ಹೆಚ್ಚಿನ ಅನುದಾನ ತಂದು ನಮ್ಮ ಮಕ್ಕಳಿಗೂ ವಿದೇಶ ಹೋಗುವಂಥ ಅರವಿಂದ್ ಬೆಲ್ಲದ ಹಾಕಿದಂಥ ಪ್ಲ್ಯಾನ್ ಸಕ್ಸಸ್ ಮಾಡುವ ಸಲುವಾಗಿ ಹೋರಾಟ ಮಾಡ್ತೀರಿ. ಶಾಸಕರಿಗೆ ಕೇಳಾಕತ್ತಾನೆ ಕಿವಿ ಮಾತಿದು. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಸ್ಕೀಮ್ ಐತಿ. ವಿದ್ಯಾರ್ಥಿಗಳು ಯಾರಾದ್ರೂ ಫಾರಿನ್ಗೆ ಹೋಗ್ಬೇಕಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಫಾರಿನ್ಗೆ ಹೋಗಕ್ಕೆ SC ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದುಡ್ಡು ಕೊಡ್ತೇವೆ. ಲಾಸ್ಟ್ ಇಯರ್ 210 ಕೋಟಿ ರೂಪಾಯಿ ಫಾರಿನ್ಗೆ ಹೋಗಕ್ಕೆ ದುಡ್ಡು ಸರ್ಕಾರ ಕೊಟ್ಟೆ ವಿದ್ಯಾರ್ಥಿಗಳಿಗೆ. ಈ 210 ಕೋಟಿ ರೂಪಾಯಿ ಕೊಟ್ಟಂತ ದುಡ್ಡದಲ್ಲಿ ಬೆಂಗಳೂರಿಗೆ ಎಷ್ಟು ಹೋಗಿರ್ಬೋದು ಅಧ್ಯಕ್ಷರೇ? 190 ಕೋಟಿ ರೂಪಾಯಿ ಬೆಂಗಳೂರಿನ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಆ ಬೆಂಗಳೂರಲ್ಲಿ ತಗೊಂಡಂತ ವಿದ್ಯಾರ್ಥಿಗಳು ನನಗನ್ಸಿದ ಮಟ್ಟಿಗೆ ಎಲ್ಲ ಈ IAS ಆಫೀಸರ್ಗಳು ಮಕ್ಕಳು, ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳು ಮಕ್ಕಳು ಅವರ ತಗೊಂಡಿರ್ತಾರೆ. ನಮ್ಗೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕರಾವಳಿ, ಮಧ್ಯ ಕರ್ನಾಟಕ ಇದೆಲ್ಲದಕ್ಕೂ ಕೂಡಿ 20 ಕೋಟಿ ರೂಪಾಯಿ. ಈ ರೀತಿ ಅನ್ಯಾಯ ನಮ್ಮ ಉತ್ತರ ಕರ್ನಾಟಕ SCP ಫಂಡ್ ದಲ್ಲಿ ಕೂಡ ಹೈಯರ್ ಎಜುಕೇಶನ್ ಫಂಡ್, ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ